ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಬ್ಬರನ್ನ ಮಾತಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಅವ್ರು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಈಗ ತಮ್ಗೆ ಏನು ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ಮೇಡಮ್, ನನ್ನ ಹೆಸರು ಮಾದಯ್ಯ ಅಂತೇಳಿ. ಮಾದಯ್ಯ. ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿ ಸಿಂಸ ಮತ್ತು ನೆಟ್ಕಲ್ ಊರ್ನವರು. ಅವ್ರು ಸುಮಾರು 50-60 ವರ್ಷಗಳ ಹಿಂದೆನೆ ಹೋಗಿ ಭದ್ರಾವತಿಲಿ ಸೆಟ್ಲ್ ಆಗಿದ್ರು. ನಾನು 1900 ಅಲ್ಲೇ ಹುಟ್ಟು ಬೆಳೆದಿದ್ದು. ನಾನು 1987ರಲ್ಲಿ BMTC ಸೇರಿದೆ ಬೆಂಗಳೂರಲ್ಲಿ. ಅಲ್ಲಿ ಸುಮಾರು 33 ವರ್ಷ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ. ಮುಖ್ಯವಾಗಿ ನಾವು ಇಲ್ಲಿಗೆ ಅಂತಂದ್ರೆ ನಮ್ಮ ತಂದೆ ತಾಯಿ ಇರೋ ತನಕ ಮನೆ ದೇವರುಗಳು ಅಂತ ಬರ್ತಾ ಇದ್ರು ನಮ್ಗೆ. ನಮ್ದೊಂದು ಅಂಗರಗುಲ ಅಂತೇಳಿ. ಈ ದೇವರಿಗೆ ಬೇಕಾದಷ್ಟು ಬೀರಪ್ಪನಿಗೆ ಅಂಗರಗುಲ, ಸುಬ್ರಗುಲ, ಇನ್ನು ಬೇರೆ ಬೇರೆ 16 ಕುಲಗಳಿದಾವೆ. ಬೀರೇಶ್ವರನಿಗೆ ಅವರು ಎಲ್ಲ ಕುರುಬರೆಲ್ಲ ಬೀರೇಶ್ವರನ ಭಕ್ತರು. ಆದ್ರೆ ಗಂಡು ದೇವರು ಬೀರೇಶ್ವರ ಆಗ್ತಾನೆ, ಹೆಣ್ಣು ದೇವರು ಬೇರೆ ಬೇರೆ ಆಗ್ತಾರೆ. ನಮ್ಗೇನ್ ಅಂಗರಗುಲ ಅಂತಿದೀವಿ, ಅವ್ರಿಗೆ ಈ ಉಲ್ಲೇಗಾಲದ ಉತ್ಸವನೆ ಮನೆ ದೇವ್ರು ಆಗ್ತಾಳೆ. ಅಲ್ಲಿ ಕಲಿಗೆರೆ ಅಮ್ಮ ಅಂತ ಒಂದಷ್ಟು ಅಲ್ಲಿ ಭಕ್ತರಿದ್ದಾರೆ. ಮಸಣಮ್ಮ ಅಂತ ಈ ತರ ಬೇರೆ ಬೇರೆ ಆಯಾ ಕುಲಕ್ಕೆ ತಕ್ಕನಾಗಿ ಹೆಣ್ಣು ದೇವರುಗಳು ಅವ್ರಿಗಿರ್ತಾರೆ. ಈ ಉಲ್ಲೇಗಾಲದ ಉತ್ಸವ ಇಲ್ಲಿ ಆಕ್ಚುಲಿ ನಮ್ಮ ಜನಸಂಖ್ಯೆ ತುಂಬಾ ಕಡಿಮೆ, ಒಂದ್ 4-5 ಮನೆ ಇದೆ. ಬಸವನಪುರದಲ್ಲಿ ಹೆಚ್ಚಿನ ಕುಲ ನಮ್ದಿರೋದು. ಹೌದು. ಮತ್ತೆ ಬುಗುತ್ಗಲ್ಲಿದೆ, ಸುತ್ತಮುತ್ತ ದಡತ್ಪುರ, ಈ ಕಡೆ ಈ ತರ ಎಲ್ಲಾ ಕಡೆನೂ ನಮ್ಮ ಕುರುಬ ಜನಾಂಗ ಎಲ್ಲಾ ಕುಲದವ್ರು ಇದಾರೆ. ಆದ್ರೆ ತಾಯಿ ಇವಳು ಶತಮಾನದಲ್ಲಿ ನೆಲೆಸಿರೋದು, ಸುಮಾರು ಶತಮಾನಗಳು ನೆಲೆಸಿದ್ದು. ನಮಗೆ ನಮ್ಮ ತಂದೆ ಅವ್ರ ತಂದೆ ಕಾಲದಿಂದ ಸ್ವಲ್ಪ ವಿಚಾರಗಳು ತಿಳಿದಿತ್ತು. ಭದ್ರಾವತಿಯಲ್ಲಿ ಒಬ್ರು ಕಾಂಟ್ರಾಕ್ಟ್ ಲಿಂಗಯ್ಯ ಅಂತಿದ್ರು. ಅವರು ಇವಾಗ ಸುಮಾರು ಒಂದು 50-60-70 ವರ್ಷಗಳ ಹಿಂದೆ ಭದ್ರಾವತಿಲಿ ಅದಮ್ಯ ಶ್ರೀಮಂತ ಅವರು ರಾಜಕೀಯ ಇದ್ರಲ್ಲೂ ಗುರುತಿಸ್ಕೊಂಡಿದ್ರು. ನಮ್ಮ ಜನಾಂಗಕ್ಕೆಲ್ಲ ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ತಿದ್ರು. ಅವರು ಈ ದೇವಿಗೆ ಅರುಣಳ್ಳಿಗೂ ಭಕ್ತ, ಗಂಡು ದೇವರಿಗೆ ಉಲ್ಲೇಗಾಲದ ಉತ್ಸವ ಭಕ್ತರವರು. ಅವ್ರ ಊರ್ ಬಂದು ಸ್ವಂತ ಊರ್ ಬಂದು ಬಸವನಪುರ. ಅವ್ರೇನ್ ಮಾಡೋರು ಒಂದ್ಸರಿ, ಅವಾಗ ಈಗ ಒಂದು 60-70 ವರ್ಷದ ಮಾತು ಹೇಳ್ತೀನಿ, ಬಂದು ಇಲ್ಲಿ ಕೇಳಿದಾರೆ ತಾಯಿಗೆ. ತುಂಬಾ ಹಿಂದೆನೆ ತಾಯಿ ನೆಲೆಸಿದ್ದು. ಅದು ಹೇಳ್ಬೇಕು ಅಂದ್ರೆ ಯಾವ್ದಾದ್ರು ರಾಜ ಮಹಾರಾಜರ ಹಿಂದಿನ ಕಾಲದಲ್ಲಿ ನೆಲೆಸಿರ್ಬೇಕು, ಬಂದಿರ್ಬೇಕು. ಈ ತಾಯಿ ವಿಷಯಕ್ಕೆ ಬಂದಾಗ ಅವ್ರ ನಮ್ ಚಿಕ್ಕಪ್ಪ ಅವರು ಇಲ್ಲಿ ಬಂದು ಹೂ ಕೇಳಿದಾರೆ. ಅವಳಿಗೆ ಸಣ್ಣದೊಂದು ಗುಡಿ ಇಷ್ಟೇ ಅದ್ರೊಳಗೆ ಇದ್ದಿದ್ದು. ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ಬಕ್ಕೊಂಡು ಹೋಗ್ಬೇಕು, ಬಕ್ಕೊಂಡು ಬರ್ಬೇಕು. ಆ ತರ ಒಂದು ಗುಡಿ ಇತ್ತು. ಆ ಗುಡಿಗೆ ಹೋಗ್ ಬರುವಾಗ ಅವರು ಆವಾಗ ಒಂದ್ ಸರಿ ಬಂದು ಹೂ ಕೇಳಿದ್ದಾರೆ. ಅಮ್ಮ, ನೀನ್ ಇಷ್ಟು ದೂರದಲ್ಲಿ ಇದೆಯಾ ಕಣವ ತಾಯಿ, 5-6 ಕಿಲೋಮೀಟರ್. ಬಳಗಾಲ ಅಲ್ಲೇ ಐತೆ. ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತೀವಿ ನಿಂದ್ ವಾರ ಬುಧವಾರ, ವಾರಕ್ಕೊಂದ್ಸರಿ ಬರ್ಬೇಕು ನಾವು. ಈಗ ಆಕ್ಚುಲಿ ಪೂಜೆ ಮಾಡ್ತಾ ಇರೋ ತಂಬಡಿ ದೊಡ್ಡಯ್ಯ ಅನ್ಬಿಟ್ಟು, ನೀನ್ ಅಲ್ಲಿಗೆ ಬಾ ತಾಯಿ, ನಮ್ಮೂರಿಗೆ ಬಂದ್ಬಿಡು ಅಂತ ಹೇಳಿ ಹೂ ಒಡ್ಬಿಟ್ಟು ಇಲ್ಲೆಲ್ಲ ಅದು ಸಂಪ್ರದಾಯ. ಹೂ ಒಡ್ಡು ಹೂ ಕೇಳೋದು. ಎಷ್ಟೇ ಪ್ರಯತ್ನ ಪಟ್ರು ಅವಳು ಹೂ ಕೊಟ್ಟಿಲ್ಲ, ಎಡಗಾಯಿ ಹೂ ಕೊಟ್ಟವಳೆ. ನಾನ್ ಬರಲ್ಲ, ನನಗೆ ನಂದ ಸ್ಥಳ, ಮೂಲ ಸ್ಥಳ ಇದು. ನೀವು ಬಂದು ಮೈ ಜುಮ್ಮನ ವಿಷಯ ಕೇಳ್ತಾರೆ. ನೀವು ಬಂದು ಇಲ್ಲೇ ನನ್ನ ಆರಾಧಿಸಿ ಪೂಜಿಸಿ ಹೋಗ್ಬೇಕು, ಈ ಸ್ಥಳನೇ ನನ್ನ ಪವಿತ್ರ ಅಂತ ಹೇಳ್ತಾಳೆ. ಆಗ ನಮ್ ತಂದೆ ಅವ್ರು ನಮ್ ಚಿಕ್ಕಪ್ಪವ್ರು ಏನ್ ಮಾಡಿದ್ರು, 1 ಲಕ್ಷ ರೂಪಾಯಿ ಅವತ್ತು ದೇವಸ್ಥಾನ ಕಟ್ಟ. ಆ ಕಾಲಕ್ಕೆ 1 ಲಕ್ಷ ರೂಪಾಯಿ ಸಾಕಾಗಿತ್ತು. ಆ ದುಡ್ಡನ್ನ ಹಂಗೆ ತಗೊಂಡೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಬಿಟ್ಟವ್ರೆ. ಇಟ್ಬಿಟ್ಟು ಯಾವತ್ತು ನಾನು ಇರುವಾಗೆಲ್ಲಾರು ಕಟ್ತಿರೋ ಎಲ್ಲ ಸೇರಿ ಆಗುತ್ತೋ, ಇಲ್ಲ ನನ್ನ ಕಾಲಾನಂತರದಲ್ಲಾರು ಕೂಡ ಇದು ಕಟ್ಬೇಕಾದ್ರೆ ನಂದ ಮೊದಲನೇ ಈ ದೇವಸ್ಥಾನಕ್ಕೆ 1 ಲಕ್ಷ ಅಂತ ಹೇಳಿ ಹೋಗ್ತಿದಾರೆ. ಹಿಂಗೆ ನಮ್ ತಂದೆ ತಾಯಿ ಎಲ್ಲ ತೀರ್ಕೊಂಡ ಮೇಲೆ ನಾವು 2010-11 ನಂತರ ಮನೆ ದೇವ್ರು ಮಾಡ್ಬೇಕು ಅನ್ನೋದು ಹಿರಿಯರು ನಿಮ್ಗೆ ಹೇಳ್ಕೊಡ್ತಾರಲ್ಲ, ಮನೆ ದೇವ್ರ ಪೂಜೆ ಮಾಡ್ಬೇಕು ಅಂತ ನಾವಿಲ್ಲಿ ಬಂದ್ವಿ. ಬಂದಾಗ ನಾನು ದೇವಸ್ಥಾನದ ಹಿಂಗೆ ಒಳಗಡೆ ಈಚೆ ಬಂದೆ, ಮೈಯೆಲ್ಲ ದೇವ್ರು ಜಾರ್ತಾ ಇತ್ತು. ಇನ್ನೊಬ್ಬ ವ್ಯಕ್ತಿ ನನ್ನ ಜೊತೆ ಹಿಂದೆನೆ ಬಂದ ಪುಟ್ಸ್ವಾಮಿ ಅಂತ ನೆನೆಸ್ಬೇಕು. ಅವರೆಲ್ಲ ಇದಕ್ಕೆಲ್ಲ ಮೂಲ ಕಾರಣಕರ್ತರು. ಅವನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಲಸ ಮಾಡ್ತಾನೆ. ನನ್ನ ನೋಡ್ದ ಅವ್ನಿಗೆ ಏನ್ ಅನಿಸ್ತು, ಸರ್ ನಿಮ್ಮಂತವ್ರಲ್ಲಿ ಎದಿಲ್ಲ ಸರ್, ಈ ದೇವಿಗೆ ಒಂದು ದೇವಸ್ಥಾನ ಕಟ್ಸ್ಬೇಕಲ್ಲ ಸರ್ ನಾವು ಅಂತ. ಅಯ್ಯೋ ಯಾಕಪ್ಪ ಬೇಡ ಅಂತಾರೆ, ಖಂಡಿತ ಮಾಡೋಣ, ನೀವ್ ಮನಸ್ಸು ಮಾಡಿ ಸರ್, ಏನ್ ಮಾಡೋದು ಹೇಳಿ ಸರ್ ಅಂತ. ನೋಡು, ಇವತ್ತು ಭಾನುವಾರ ಬಂದಿದೀವಲ್ವಾ, ಇನ್ನು 15 ದಿವಸಕ್ಕೆ, ಒಂದೇ ವಾರಕ್ಕೆಲ್ಲ ಸೆಟೆಟ್ ಆಗಲಿ, 15 ದಿನಕ್ಕೆ ಜನರನ್ನೆಲ್ಲ ಕರ್ಸು, ಯಾರ್ಯಾರು ಪ್ರಮುಖರವ್ರೆ ಸೇರಿ ಮಾತಾಡೋಣ, ದೇವಸ್ಥಾನ ಕಟ್ಟೋಣ. ಎಲ್ಲಾ ಜನಾಂಗಕ್ಕೂ ದೇವರಿದೆ. ಯಾರು ಬಡಬಗ್ರೆಲ್ಲ ಏನೇನೋ ಮಾಡ್ಕೊಂಡು ಕಟ್ತಾರೆ. ನಮ್ಮಲ್ಲಿ ಬೇಕಾದಷ್ಟು ನಿಧಿ ಇರೋರು, ದುಡ್ಡಿರೋರು, ಶ್ರೀಮಂತರು, ಗಟ್ಟಿ ಕುಳ ಇದೀವಿ, ನಾವು ಆ ದೇವಸ್ಥಾನ ಕಟ್ಟೋಣ ಅಂತ ಹೇಳಿ ನಾನು ಅವನ ಹತ್ರ ಹೇಳಿದ ಕೂಡಲೇ ಅದ್ 15 ದಿವಸಕ್ಕೆ ಒಂದು ಸಭೆ ಕರೆದ್ವಿ. ಸಾಯಳ್ಳಿಯರು ಒಬ್ರು ನಟರಾಜ್ ಅಂತ ಬಂದ್ರು, ಇನ್ನೊಬ್ಬರು ಉಗ್ನಿಯಾದ ರಾಚೇಗೌಡರು ಅಂತಿದ್ದಾರೆ. ನಮ್ಮ ಬೀರೇಶ್ವರ ದೇವಸ್ಥಾನಕ್ಕೆ ಅವ್ರ ಆ ಗೋಪುರ ಕಟ್ಸ್ಕೊಟ್ಟವ್ರೆ. 25-30-50 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿ ಆ ದೇವಸ್ಥಾನ ಒಂದು ಇದ್ರ ಮಟ್ಟಕ್ಕೆ ಮಾತ್ರ ಇತ್ತು, ತಾರಸಿ ಮಟ್ಟಕ್ಕೆ. ಆ ಗೋಪುರವನ್ನ ಕಟ್ಟಿಸಿದಂತ ಮಹಾನ್ ವ್ಯಕ್ತಿ. ಅವ್ರ ಮಗ ಒಬ್ರು ಡಾಕ್ಟರ್, ವಿಜಯನಗರದಲ್ಲಿ ಅವ್ರ ನರ್ಸಿಂಗ್ ಹೋಮ್ ಇಟ್ಕೊಂಡವ್ರೆ. ಆ ರಾಚೇಗೌಡರು ಬಂದಿದ್ದು, ಅವ್ರ ಮಗ ಅವತ್ತಿರ್ಲಿಲ್ಲ. ರಾಚೇಗೌಡರು ಬಂದು ಅವ್ರ ಮುಂದೆ ನಾವೆಲ್ಲ ಮಾತಾಡಿ ಈ ದೇವಸ್ಥಾನ ಕಟ್ಟೋಣ, ಪ್ರಾರಂಭಿಸೋಣ,
ಏನ್ ಮಾಡ್ಬೇಕು ಅಂದಾಗ ಒಂದ್ ಮೂಲ ನಿಧಿ ಅಂತ ಬೇಕಾಗುತ್ತಲ್ಲ. ಹೌದು. ಆವಾಗ ಅವ್ರ ಮಕ್ಳಿದ್ರು, ಲಿಂಗಯ್ಯನವ್ರ ಮಕ್ಳು ಯಾರು ರಾಜು, ನಾರಾಯಣಿ, ಮತ್ತೆ ಅವ್ರ ತಮ್ಮನ ಮಗ ದೇವರಾಜ್ ಅಂತ KSRTC ಅವರೆಲ್ಲ ಒಂದ್ ಸಂಡೆ ಬಂದು ಎಲ್ಲ ಸೇರ್ಕೊಂಡ್ರು. ಅವಾಗ ನಮ್ ಜೊತೆ ನಂಜುಂಡಪ್ಪ ಅಂತ ಆ ಕಡೆ ತಿರ್ಸ್ಬೇಕಾರೆ ಕ್ಯಾಮ್ರಾ, ಇನ್ನೇನು ಅವ್ರು ಕಾಣಿಸ್ತಾ ಇದೆ. ನಂಜುಂಡಪ್ಪ ಅಂತ ಹೇಳಿ ಇವ್ರು ಇದ್ರ ಜೊತೆಲಿ ಹ್ಮ್. ನಾವೆಲ್ಲ ಬಂದು ಮಾತುಕತೆ ಆಡಿದ್ವಿ. ಎಲ್ರಿಗೂ ಒಂದೊಂದು ಜವಾಬ್ದಾರಿ ಕೊಟ್ರು. ಈ ತರ ಎಲ್ಲ ನಿಧಿ ಸಂಗ್ರಹಣೆ ಮಾಡಿ ಶುರು ಮಾಡೋಣ ಅಂತ ಹೇಳಿ ಒಂದೇ ತಿಂಗಳಿಗೆ ಎಲ್ಲ ಸೆಟ್ಮೆಂಟ್ ಮಾಡಿ ಎಷ್ಟೇ ಚೆನ್ನಾಗಿದೆ ಅಂತ ಕೇಳಕ್ ಶುರು ಮಾಡಿದ್ರು. ಆವಾಗ ಲಿಂಗಪ್ಪ ಅವ್ರು ಇಟ್ಟಿರ್ತಕ್ಕಂಥ 1 ಲಕ್ಷ ಇದೆ, ಹೌದು. ಅದು ರೆಡಿ. ಇವತ್ತು ಇಲ್ಲಿ ಸೇರಿರೋರೆಲ್ಲ ತಾವೆಲ್ಲ ಒಂದ್ ಸ್ವಲ್ಪ ಮನಸ್ಸು ಮಾಡಿದ್ರೆ ಒಂದು 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 ಒಳ್ಳೆ ನಿಧಿ ಸಂಗ್ರಹ ಆದ್ರೆ ಕೆಲಸ ಮಾಡಬಹುದು ಅಂತಂದ ಕೂಡಲೇ ನಾನು 50,000 ಕೊಡ್ತೀನಿ ಅಂತ ಒಪ್ಕೊಂಡೆ. ಆ ಕೂತ್ ಕಡೆನೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದೆ, ಮರಿಸ್ವಾಮಿ ಅಂತ. ಅವನು ನಾನು 50,000 ಕೊಡ್ತೀನಿ ಅಂತ. ಇದೇ ನಂಜುಂಡಪ್ಪನವ್ರ ತಂದೆನೂ ಕೂಡ ಈ ದೇವಸ್ಥಾನ ಕಟ್ತೀವಿ ಅಂತ ನೀವು ಕಟ್ಟಿದ್ರೆ ನಂದು 50,000 ನೀವು ಇಟ್ಟಿರ್ತೀವಿ ಅಂತ ಹೇಳಿ ಅವರು ಕೊಟ್ಟಿದ್ರು. ಅಲ್ಲಿಗೆ ಅದು 1.5, 2.5, 3-4 ಲಕ್ಷ. ಮತ್ತೆ ಇನ್ಯಾರ್ಯಾರು ಎಲ್ಲ ಮತ್ತೆ ಹೇಳಿದ್ರು. ಎಲ್ಲ ಒಂದು 5 ಲಕ್ಷ ಅಲ್ಲೇ ರೆಡಿ ಆಗೋಯ್ತು. ಅದ್ರ ನಂತರ ನಮ್ಮ ಜನಾಂಗದಲ್ಲಿ ದರತ್ಪುರ ಶಿವಣ್ಣ ಅಂತ ಒಬ್ರು ಇದ್ದಾರೆ, ಪ್ರಮುಖ ನಾಯಕರು, ಸಿದ್ದರಾಮಯ್ಯರವರ ಬಲಗೈ ಬಂಟ. ಅವ್ರ ಹತ್ರ ಹೋದಾಗ ಅವ್ರು 2 ಸಾರಿ 5-5 ಲಕ್ಷ ಕೊಟ್ರು. ಅವ್ರು ನೋಡಕ್ಕೆ ಈ ತಂಬಡಿ ಪಾಪ ಬರೀ ಕಾಲದಲ್ಲಿ ಬಂದ. ನಾವೆಲ್ಲ ಅಲ್ಲೆಲ್ಲ ಓಡಾಡ್ದು, ಹಳ್ಳಿ ಮೇಲೆ ಸುತ್ತಿದ್ವಿ, ಊರ್ ಮೇಲೆಲ್ಲ ಕೇಳಿದ್ವಿ. ಕೆಲವ್ರು ಪಾಪ ಹೂ ಮಾರೋ ಮಕ್ಕಳು, ಕೆಲವರು ವಾಲೆ ತಾಲಿಗಳ ಅಡ್ಡ ಇಟ್ಬಿಟ್ಟು ಒಮ್ಮನ್ ಕೊಟ್ಟಿದ್ದಾರೆ. ಆ ತಾಯಿ ಅವ್ರನ್ನೆಲ್ಲ ಎಚ್ಚೊಕ್ಕಲು ಮಾಡ್ಲಿ ಅಂತ ಈ ಸಮಯದಲ್ಲಿ ಕೇಳ್ಕೊತೀನಿ, ಆ ದೇವಸ್ಥಾನ ಕಟ್ಟಕ್ಕೆ. ನಮ್ಮ ಈ ಉಲ್ಲೇಗಾಲದ ಉಚ್ಚಮ್ಮ ದೇವಸ್ಥಾನ ಕಟ್ಟುವಾಗ ಮತ್ತು ಈ ಹಬ್ಬ ಆಚರಣೆಗೆ ಹಲವಾರು ಜನ, ಬೇಕಾದಷ್ಟು ಜನ ಸಹಾಯ ಮಾಡಿದ್ದಾರೆ. ಗಮನಕ್ಕೆ ಬಂದಂಥವ್ರನ್ನಷ್ಟೇ ಪ್ರಸ್ತಾಪ ಮಾಡಿದ್ದೀನಿ, ಉಳಿಕೆಯವರು ಯಾರು ಅನ್ಯತಾ ಭಾವಿಸಬಾರದು. ಭದ್ರಾವತಿಯ ನಮ್ಮ ಭೋಗೇನಿಂಗಣ್ಣನ ಮಗ ಬಸವರಾಜು ಮತ್ತು ಅವರ ಸಹೋದರ ಆ ದೇವಸ್ಥಾನ ಕಟ್ಟುವಾಗಲೂ ಲಕ್ಷಾಂತರ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ಹಬ್ಬಕ್ಕೂ ಸಹ ಅವರು 50,000 ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ನಮ್ಮ ಭದ್ರಾವತಿ ಉರುಳಿ ಜವರೇಗೌಡರ ಮಗ ನಾಗೇನವರು ಸಹ ಧನ ಸಹಾಯ ಮಾಡಿದ್ದಾರೆ. ನಮ್ಮ ಜೊತೆ ಎಲ್ಲ ಕೆಲಸ ಕಾರ್ಯಗಳು ಹೋರಾಟ ಮಾಡಿದ್ದಾರೆ. ಯಾರ್ದಾರು ಹೆಸರು ಹೆಚ್ಚಿನ ಹಣದ ಸಂದಾಯ ಮಾಡಿದವ್ರ ಹೆಸರು ನಾವು ಪ್ರಸ್ತಾಪ ಮಾಡಿಲ್ಲ ಅಂದರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದಷ್ಟೇ ಈ ಹಬ್ಬ ನಡೀತಾ ಇದೆ ಮತ್ತು ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ನಿಮಗೆಲ್ರಿಗೂ ಸಹ ಆ ಉಲ್ಲೇಗಾಲದ ಉಚ್ಚಮ್ಮ ಆಯುಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಕೋರ್ತೇನೆ. ಆ ದೇವಸ್ಥಾನ ಕಟ್ಟಿದ್ವಿ. ಈಗ ಒಂದು 4 ವರ್ಷ ಆಯ್ತು. 2000 ಎಷ್ಟೊತ್ತು ಇದನ್ನ ಮಾಡಿದ್ ನಂಜುಂಡಪ್ಪ? 18 ದೇವಸ್ಥಾನ ಓಪನ್ ಆಗಿದ್ದು. 17-18 ಇರ್ಬೇಕು. 4-5 ವರ್ಷ ಆಯ್ತಾ? ಆಗಿದೆ. ಆಗ ದೇವಸ್ಥಾನ ಉದ್ಘಾಟನೆ ಆಯ್ತು, ಒಳ್ಳೆ ರೀತಿಲಿ ಓಪನ್ ಮಾಡಿಬಿಟ್ವಿ. ತದನಂತರ ನಾವೆಲ್ಲ ಸೇರ್ಕೊಂಡು ಒಂದು ಟ್ರಸ್ಟ್ ಅಂತ ಮಾಡಿದ್ರು. ಟ್ರಸ್ಟ್ ಮಾಡಿದಾಗ ಆ ಟ್ರಸ್ಟ್ ನ ಅಧ್ಯಕ್ಷರು ಅವರು ಡಾಕ್ಟರ್ ಆ ಟ್ರಸ್ಟ್ ನ ಅಧ್ಯಕ್ಷರಾಗಿ ಅದೇ ಅಲ್ಲಿ ಅರುಣಳ್ಳಿ ದೇವಸ್ಥಾನದ ಗೋಪುರ ಕಟ್ಸಿದಾರಲ್ಲ, ಆ ಡಾಕ್ಟರ್ನ ಅಧ್ಯಕ್ಷರಾಗಿ ಮಾಡ್ಕೊಂಡ್ವಿ. ರಾಚೇಗೌಡ್ರ ಮಗನ್ನ. ನಾನು ಉಪಾಧ್ಯಕ್ಷನಾಗಿದ್ದೀನಿ. ಇನ್ನೊಬ್ರು ಕರ್ಕೊಳ ಕಡೆ ನಂಜುಂಡಪ್ಪ ಇವ್ರು ಕರ್ಕ ಶರತ್ ಅಂತ ಅವರು ಉಪಾಧ್ಯಕ್ಷರಾಗವ್ರೆ. ಮತ್ತೆ ಇನ್ನೊಬ್ರು ಗುಗುತ್ಗಳ್ಳಿ ಅವ್ರು ಶಿವಣ್ಣ ಅಂತ ಟ್ರಸ್ಟ್ ನಲ್ಲಿ ಇದ್ದಾರೆ. ದೊಡ್ಡಲಿಂಗಯ್ಯ ಅಂತ ಈ ಊರ್ನು ಅವನ ಪ್ರಧಾನ ಕಾರ್ಯದರ್ಶಿ ಮಾಡವ್ರೆ. ಚಟ್ಟಳ್ಳಿ ನಿಂಗರಾಜು ಅಂತ ಸಹ ಕಾರ್ಯದರ್ಶಿ ಇದ್ದಾರೆ. ಆಮೇಲೆ ಮಂಜುನಾಥ್ ಅಂತ ಇದ್ದಾರೆ, ಮಂಜಣ್ಣ ಅಂತ ಕರೀತಾರೆ. ಮತ್ತೆ ಟ್ರಸ್ಟ್ ನ ಸದಸ್ಯರಾಗಿ ಈರುಳ್ಳಿ ನಿಂಗರಾಜ್ ಅಂತಿದ್ದಾರೆ, ಶಂಭು ಅಂತಿದ್ದಾರೆ. ಇನ್ನೂ ಹಲವಾರು ಎಲ್ಲ ಒಂದು 21 ಜನ ಸೇರಿಸ್ಕೊಂಡು ಕಾಳಿಂಗಯ್ಯ ಅಂತೇಳಿ. ಇಲ್ಲಿ ಯಾರು ಎಷ್ಟು ವರ್ಷಕ್ಕೊಂದ್ಸರಿ ಆಗುತ್ತೆ ಏನು ಈ ಹಬ್ಬ, ಇದ್ರ ಬಗ್ಗೆ ಹೇಳ್ತೀನಿ ಈಗ. ದಯವಿಟ್ಟು ಇನ್ ಯಾರ ಹೆಸರು ಬಿಟ್ಟಿದ್ರು ಕ್ಷಮಿಸ್ಬೇಕು. ಅವರೆಲ್ಲ ಸಹಕಾರದಿಂದ ನಾವು ಟ್ರಸ್ಟ್ ಮಾಡಿದ್ವಿ. ಟ್ರಸ್ಟ್ ವತಿಯಿಂದ ನಾವು ಒಂದು ಸಭೆ ಇಟ್ಕೊಂಡು ಆ ಸಭೆಯಲ್ಲಿ ದೇವಸ್ಥಾನಕ್ಕೆ ಒಂದು ಸಮುದಾಯ ಭವನ, ಬೇರೆ ಬೇರೆ ಅನುಕೂಲ ಆಗೋ ಕೆಲಸಗಳೆಲ್ಲ ಮಾಡೋಣ ಅಂತಂದಾಗ ಖಂಡಿತವಾಗಿ ನಾವು ಭದ್ರಾವತಿ ಜನ ನಾವಿಲ್ಲಿ ಬಂದಿದ್ದು ಅದೇ ಸಭೆ ಮೀಟಿಂಗ್ ಮಾಡುವಾಗ ಇಲ್ಲ ತುಂಬಾ ಹಿರೀಕರೆಲ್ಲ ತೀರ್ಕೊಂಡು ಹೋಗ್ಬಿಟ್ಟಾರೆ ನಮ್ಮ ವಂಶದಲ್ಲಿ. ಇನ್ನು ಉಳಿದವರು ಯಾರೋ ಸ್ವಲ್ಪ ಜನ ಇದ್ದಾರೆ, ದೊಡ್ಡ ಹಬ್ಬ ನೋಡ್ಬೇಕು ಅಂತ ಆಸೆ ಪಡ್ತಾವ್ರೆ. ಆ ದೊಡ್ಡ ಹಬ್ಬ ಮಾಡ್ಬೋಣ ಅಂತ ಆ ಸಭೆಯಲ್ಲಿ ತೀರ್ಮಾನ ತಗೊಂಡು ಈಗ ಒಂದು 8 ತಿಂಗಳ ಹಿಂದೆ ಅವಾಗ ಎಲ್ರಿಗೂ ಸಹಮತ ಸಿಕ್ತು. ಖಂಡಿತ ಹಬ್ಬ ಮಾಡೋಣ. ಮಾಡಿದಾಗ ಜನಗಳಿಗೂ ನಮ್ ದೇವಿ ಎಷ್ಟು ಜನ ಭಕ್ತರವ್ರೆ, ಎಷ್ಟು ಕುಳ ಇದೆ, ಯಾರ್ಯಾರು ಇಲ್ಲವ್ರೆ ನೋಡಿ. ಇವತ್ತು ನೋಡ್ತಾ ಇದ್ರೆ ಇಲ್ಲೊಂದು ಸಮುದ್ರ, ಒಂದ್ ಸಮುದ್ರ. ನಿನ್ನೆ ಏನು ಅಲ್ಲ, ಮಳೆ ಬಂತು. ಅದು ದೇವಿಯ ಪುಷ್ಪವೃಷ್ಟಿ, ದೇವಿಯ ಪುಷ್ಪವೃಷ್ಟಿ. ನಾನು ನಿಮ್ ಪರವಾಗಿದ್ದೀನಿ ಅಂತ ದೇವಿ ಆಶೀರ್ವಾದ ಮಾಡಿದ್ದು. ಜೋರ್ ಮಳೆ ಆದ್ರೂ ಕೂಡ ಜನ ಏನ್ ಅಳ್ಳಾಡ್ಲಿಲ್ಲ. ರಾತ್ರಿ ಊಟ ಸುಮಾರು ಒಂದು 8,000 ಜನಕ್ಕೆ ಅಡಿಗೆ ಮಾಡ್ತಿತ್ತು. ಎಲ್ಲರೂ ಚೆನ್ನಾಗಿ ದೇವಿ ಪ್ರಸಾದನ ಊಟ ಮಾಡಿದ್ರು. ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತು. ಈ ದೇವಿ ಜಾತ್ರೆಗೆ ಇದು ನಡೀತಾ ಇರೋದು ನಮ್ಗೆಲ್ಲ ಗೊತ್ತಿತ್ತು.
ಆ ಹಬ್ಬ ಮಾಡಿಲ್ಲ, ಆ ದೊಡ್ಡೋಳ ಹಬ್ಬ ಮಾಡಿಲ್ಲ, ಅಮ್ಮ ದೊಡ್ಡ ಹಬ್ಬ ಮಾಡಿಲ್ಲ ಅಂತ ಎಲ್ರು ಹೇಳ್ತಾ ಇದ್ರು. ಎಲ್ರ ಬಾಯಲ್ಲೂ ಕೇಳಿದಾಗ ಸರಿ ಸುಮಾರು 85 ವರ್ಷ ಆಗಿದೆ ಈ ಹಬ್ಬ ಮಾಡಿ, ಆದ್ರಿಂದ ಇವತ್ತು ಈ ಹಬ್ಬ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ಈ ಶಾಲಾ ಕಾಲೇಜುಗಳಿಗೂ ರಜೆ ಇರ್ತದೆ ಅಂತ ಒಂದು ತಗೊಂಡ್ರು ಪ್ರಮಾಣ. ಆದ್ರೆ ಸರ್ಕಾರಿ ಶಾಲೆದೇ ಬೇರೆ ಇರುತ್ತೆ, ಪ್ರೈವೇಟ್ ಕಾಲೇಜು ಬೇರೆ ಇರುತ್ತೆ, ಇನ್ ಬೇರೆ ಬೇರೆ ತರ ಇರ್ತದೆ. ಆದ್ರೂ ಕೆಲವ್ರಿಗೆಲ್ಲ ಪಾಪ ಇನ್ನು ಮಕ್ಕಳು ಶಾಲೆ ಇದು ಅಂತಂದ್ರು. ಒಬ್ಬರದ್ದು ಅನುಕೂಲ ನೋಡಿದ್ರೆ ಇನ್ನೊಬ್ರು ತೊಂದರೆ ಆಗಿರುತ್ತೆ, ಇನ್ನೊಬ್ರು ತೊಂದರೆ ನೋಡಿದ್ರೆ ಇನ್ನೊಬ್ರಿಗೆ ಅನುಕೂಲ ಸಿಗ್ತದೆ. ಹೇಗೋ ನಡೀತು. ಆದ್ರೂ ಭಕ್ತಾದಿಗಳು 3 ದಿನ ಆಗಿಲ್ಲ ಅಂದ್ರೂ ಕೂಡ ಕೆಲವರು ಈ ತರ ರಜೆಗಳು ಅಡ್ಜಸ್ಟ್ ಆಗಿಲ್ಲ ಅಂದ್ರು ಲಕ್ಷಾಂತರ ಮಂದಿ ಇವತ್ತು ಸೇರಿದ್ದಾರೆ. ತುಂಬಾ ಹೌದು. ಆಯ್ತಾ, ನಿನ್ನೆ ಕಾರ್ಯಕ್ರಮ ಇತ್ತು. ನಮ್ಮ ಯಾರು ಇರ್ತಾರೆ, ನಮ್ಮ ಈರ್ ಮಕ್ಳು ಅಂತ ಇರ್ತಾರೆ, ಅವ್ರು ರಾತ್ರಿ ಎಲ್ಲ ಕಾರ್ಯಕ್ರಮ ಮಾಡಿದ್ರು. ಮತ್ತೆ ಅದರ ಶಿವಾರ ಒಬ್ಬ ಉಮೇಶ್ ಅಂತ ಇರ್ತಾರೆ, ಅವ್ರ ಹರಿಕತೆ ಮತ್ತೆ ಈ ದೇವ್ರ ಗೀತೆಗಳು ಮತ್ತೆ ತಾಯಿ ತಂದೆ ಸಂಬಂಧ ಮಕ್ಕಳ ಸಂಬಂಧಗಳ ಬಗ್ಗೆ ಮಾತಾಡ್ತಾರೆ, ಅವ್ರ ಕತೆ ಮಾಡಿದ್ರು. ರಾತ್ರಿ ಎಲ್ಲ ನಮ್ಮ ಈರ್ ಮಕ್ಳ ಮೆರವಣಿಗೆ ಆಯ್ತು. ಮತ್ತೆ 7 ಮಡಿ ಮೇಲೆ ನಿನ್ನೆ ದೇವ್ರನ್ನೆಲ್ಲ ತಗೊಂಡ್ ಬಂದ್ವಿ. ಈ ದೇವ್ರು ಹಬ್ಬ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಾವು ಹೆಬ್ಬೆಟ್ಟ ಅಂತ ಬರುತ್ತೆ, ಅರುಣಹಳ್ಳಿ ಮಾಡ್ಬೇಕಾದ್ರೂ ಅಷ್ಟೇ, ಇಲ್ಲಿ ಮಾಡ್ಬೇಕಾದ್ರೂ ಅಷ್ಟೇ. ಆ ಹೆಬ್ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ತೀರ್ಥ ತರಬೇಕು. ಅದು ನಮ್ಮ ಮೂಲ ಸ್ವಾಮಿ ಅವನು. ಎಲ್ಲಿರೋದು? ಹೆಬ್ಬೆಟ್ಟ ಅದು ರಾಮನಗರದ ಹತ್ರ ಇರುತ್ತೆ, ಬಸವೇಶ್ವರ ದೇವಸ್ಥಾನ ಅದು. ಅಲ್ಲಿಂದ ತೀರ್ಥ ತಂದು ಹಬ್ಬ ಶುರು ಮಾಡಿದ್ವಿ. ಹಬ್ಬ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ನಿನ್ನೆ ಕಾರ್ಯಕ್ರಮಗಳ ಮುಗಿದು ಇವತ್ತು ಹೆಣ್ಮಜನ ಇದೆಲ್ಲ ಆಗಿ ಮೆರವಣಿಗೆ ತಂದ್ರು. 101 ಮಕ್ಕಳು ಕುಂಭ ಹೊತ್ಕೊಂಡು ಬಂದ್ರು. ಎಷ್ಟೋ ಹೆಣ್ಮಕ್ಳ ಮೇಲೆ ಆ ದೇವಿ ಆವಾಗನೇ ಆಗ್ತಾಳೆ. ಅದು ತುಂಬಾ ದಿನದಿಂದ ಇರೋದದು. ನಂಬಬೇಕು, ನಂಬಿಕೆ ಜೀವನ, ಅಪನಂಬಿಕೆ ದೇವ್ರಿದ್ದಾನೆ ಅಂತ ನಮ್ದವ್ರಿಗೆ ಅಷ್ಟೇ ದೇವ್ರು ನಂಬಿ ಇದಾರೆ, ಅವ್ರು ನಂಬಬೇಕು. ಆದ್ರೆ ಆ ತಾಯಿದು ಏನ್ ಮಹಿಮೆ ಅಂದ್ರೆ ಅವ್ರ ಮೈ ಮೇಲೆ ಬರ್ತಾರ ಹೆಣ್ಮಕ್ಳ ಮೇಲೆ ಅವ್ರು ಏನೂ ಮಾತಾಡಲ್ಲ, ಏನೂ ಹೇಳಲ್ಲ, ಅಳ್ತಾಳೆ ಅಷ್ಟೇ. ಅವಳು ಅಳೋದು, ಅವಳು ಬುದ್ಧಿ, ಆ ದೇವಿ ಬುದ್ಧಿ ಅಳೋದು. ಅಳ್ತಾಳೆ, ತನ್ನ ಫೀಲಿಂಗ್ ಹೇಳ್ಕೊತಾಳೆ. ನೀನು ಸಂತೋಷ ಆಗಿರ್ಬೇಕಮ್ಮ, ಎಲ್ಲಾ ಕಷ್ಟಪಟ್ಟಿದೀವಿ, ಎಲ್ಲ ಸೇರ್ ಮಾಡಿದೀವಿ ಅಂದಾಗ ಅದನ್ನ ಸ್ವೀಕರಿಸ್ತಾಳೆ. ಇಷ್ಟರ ಮಟ್ಟಕ್ಕೆ 85 ವರ್ಷದ ನಂತರ ಈ ದೊಡ್ಡ ಹಬ್ಬ ನಡೀತಾ ಇದೆ. ಇದು ನಮ್ಮ ಕುರುಬ ಜನಾಂಗದ ಈ ಕಡೆ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಏನ್ ನಾವು ಕುರುಬರಿದೀವಿ, ಅಂಗರ್ಗುಲ, ಆನೆಕುಲ, ಶುಭ್ರಗುಲ, ಬೇರೆ ಕೊಮ್ಮನ್ ಕುಲ, ಈ ತರ ಕುಲಗಳು ಬೇರೆ ಇದಾವೆ. ಆದ್ರೆ ಎಲ್ಲರೂ ಒಂದೇ. ಹಾಲು ಮತ ಅನ್ನೋದು ನಮ್ದು, ಹಾಲು ಮತ ಅನ್ನೋದು ನಮ್ದು. ನಾವೆಲ್ಲ ಹಾಲು ಮತದವರು. ನಮ್ಮ ಮತ ಹಾಲು ಮತ. ಅದಕ್ಕೆ ಪವಿತ್ರವಾದ ಸ್ಥಾನ ಇದೆ. ಉತ್ತರ ಕರ್ನಾಟಕ ಕಡೆ ಹೋದ್ರೆ ಯಾವ್ದಾರ ಒಂದು ಗೃಹ ಪ್ರವೇಶ ಮಾಡಿದ್ರೆ, ಒಂದ್ ಮದ್ವೆ ಮಾಡಿದ್ರೆ, ಯಾವ್ದಾರ ವ್ಯಕ್ತಿ ನಾಮಿನೇಷನ್ ಮಾಡ್ಬೇಕು ಅನ್ಬೇಕಾರೆ ನಮ್ಮ ಯಾರು ಕುರುಬ ವ್ಯಕ್ತಿನ ಕರೆದು ಒಂದು ಅಕ್ಷರ ಬರುತ್ತಾರೆ. ನನಗೆ ಬಂದ ಪಕ್ಕಾ ಮಾಹಿತಿ ಪ್ರಕಾರ ಬೊಮ್ಮಾಯಿ ಅವರು ಅವ್ರ ನಾಮಿನೇಷನ್ ಫಾರಂ ಅಲ್ಲಿ ಗೋ ಅಂತ ಒಬ್ಬ ಕುರುಮುಖಲ್ಲಿ ಬರೆಸ್ತಾರಂತೆ ಫಸ್ಟ್, ಆಮೇಲೆ ಬೊಮ್ಮಾಯಿ ಅಂತ ಫಿಲ್ ಮಾಡ್ಕೋತಾರಂತೆ. ಒಂದ್ ಯಾವ್ದೋ ಲಗ್ನ ಪತ್ರಿಕೆ ರೆಡಿ ಮಾಡಿದ್ರೆ ಒಬ್ರು ಹಾಲ್ ಮತದವ್ರು ಕೊಡ್ರಪ್ಪ ಹೋಗಿ ಅಂತಾರಂತೆ. ಇಲ್ಲೆಲ್ಲ ನಮ್ ಕಡೆ ಗೃಹ ಪ್ರವೇಶ ಮಾಡಿದ್ರೆ ಹಸು ನುಗ್ಸಿ ಒಳಗೆ ಅಂತಾರೆ, ಇಲ್ಲೆಲ್ಲ ಒಬ್ರು ಕುರುಬರು ಕರೆದು ಒಳಗ್ ಬಿಡ್ರಪ್ಪ ಅಂತಾರೆ. ನಿಜವಾಗೂ ನಾವು ಏನ್ ಹುಟ್ಟಿದೀವಿ ಈ ಜಾತಿಲಿ ಅದಕ್ಕೆ ಹೆಮ್ಮೆ ಪಡ್ಬೇಕು. ಈ ಜಾತಿಲಿ ಹುಟ್ಟಿರೋದಕ್ಕೆ ಹೆಮ್ಮೆ ಪಡ್ಬೇಕು. ನಮ್ಮ ಜನಗಳಿಗೆ ಹಾಲು ಮತದಷ್ಟೇ ಪವಿತ್ರವಾದ ಮನಸ್ಸು. ಒಬ್ರು ಮೋಸ ಮಾಡೋದು, ತೊಂದರೆ ಕೊಡೋದು, ಯಾರ್ದೋ ಲಪ್ಪಾಯಿಸಿ ಬದುಕಬೇಕು ಅನ್ನೋ ಆಸೆ ಇಲ್ಲ. ಅಂತ ಒಂದು ಪವಿತ್ರ ಜಾತಿಲಿ ಹುಟ್ಟಿರೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಇಷ್ಟು ವರ್ಷದ ನಂತರ ಈ ಒಂದು ಕಾರ್ಯ ನಡೀತಾ ಇದೆ. ಇದಕ್ಕೆ ತಾವು ಇಷ್ಟು ಆಸಕ್ತಿ ವಹಿಸಿ ನೀವು ಬಂದಿರೋದು ನಮ್ಗೆ ಬಹಳ ಹೆಮ್ಮೆ ವಿಷಯ. ಸಮಾಧಾನದಿಂದ ಗಂಟೆಗಟ್ಟಲೆ ಕಾದು. ತಮ್ಮ ಹೆಸರು ಗೊತ್ತಾಗಿಲ್ಲ? ನಂದಿನಿ ಮೇಡಮ್ ನವರು, ಚಾಮರಾಜಪೇಟೆ ಅವರು. ನಮ್ಮ ಇದಕ್ಕೆ ಬರ್ತೀರಿ ನೀವು? ಹೌದಾ? ನಾನ್ ಚಾಮರಾಜಪೇಟೆಯಲ್ಲಿ ಇರೋದು. ನಮ್ ತಾಯಿ ಆಶೀರ್ವಾದ ನಿಮ್ಗೆ ಕೊಟ್ಟು ಅವಳು ನಿಮ್ಗೆ ಇದನ್ನ ಮಾಡಿ ಅಂತ ಹೇಳಿದಾಳೆ. ಆಯಸ್ಸು, ಆರೋಗ್ಯ, ಭಾಗ್ಯ, ಸಂಪತ್ನ ತಾಯಿ ಕೊಡ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ ಯೂಟ್ಯೂಬ್ ಪ್ರಚಾರ ಆಗ್ಲಿ. ಅದಕ್ಕೆ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿಗಳು ನಿಮ್ಮ ಫಾಲೋವರ್ಸ್ ಆಗಿರ್ಲಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತಾ, ಇನ್ನೇನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಏನಿಲ್ಲ ಸರ್, ಎಲ್ಲ ನೀವೇ ಹೇಳಿದ್ರಿ. ಒಬ್ರ ಹೆಸರು ಮಿಸ್ ಮಾಡಿದೆ, ಯಾರ್ದಾದ್ರೂ ಹೆಸರು ಮಿಸ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಇಷ್ಟು ಒಬ್ರಿಂದ ಆಗಲ್ಲ ಈ ಕೆಲಸ ಆಗೋದು. ಎಲ್ಲರೂ ಕೈ ಜೋಡಿಸ್. ಹೌದು, ಎಲ್ರು ಕೈ ಜೋಡಿಸಿದ್ರೆ ಇಷ್ಟು ಚೆನ್ನಾಗ್ ಆಗೋದು. ನಾನು ನಿನ್ನೆ 2 ಸರಿ ದರ್ಶನ ಮಾಡಿದೆ ದೇವಿದು. ಇವತ್ ಬೆಳಗ್ಗೆನು ದೇವ್ರ ದರ್ಶನ ಮಾಡಿದೆ. ನಿಜವಾಗ್ಲೂ ಮೈ ಜುಮ್ಮನತ್ತೆ. ದೇವಿ ಮೂರ್ತಿ ತರಿಸೋದಲ್ಲ. ಅವನ ಹೆಸರು ಸಿದ್ದಪ್ಪಾಜಿ ಅಂತ, ಮೈಸೂರಿನವನು. ಅವನ್ನ ಗುರುತಿಸಿ ಮಾಡಿಸ್ತವನು ಸೆಟಲ್ ನಿಂಗರಾಜ್ ಅಂತೇಳಿ. ಕಮಿಂಗ್ ಟುಗೆದರ್ ಇಸ್ ದ ಬಿಗಿನಿಂಗ್, ವರ್ಕಿಂಗ್ ಟುಗೆದರ್ ಇಸ್ ದ ಬ್ರಿಲಿಯಂಟ್. ನಾವು ಕೆಲಸನ ಕಂಪ್ಲೀಟ್ ಮಾಡೋದು ಸಕ್ಸಸ್. ಹಂಗೆ ಎಲ್ರೂ ಸೇರಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಜಾತ್ರೆ, ಈ ವಿಚಾರಗಳಲ್ಲಿ, ಈ ಸಭೆ ಸಮಾರಂಭದಲ್ಲಿ ಯಾವುದೇ ಸಣ್ಣ ಪುಟ್ಟ ಎಡರು ತೊಡರುಗಳು ಏನಾರು ಆಗಿದ್ರೆ ಅದನ್ನ ಹಂಸಕ್ಷೀರ ನಾಯದಂತೆ ನಮ್ ಜನ ಮನಸ್ಸಿ ಇಂತ ಒಂದು ಸುಸಂದರ್ಭದಲ್ಲಿ ಹೋಗಿ ಆ ದೇವಿಯನ್ನ ದರ್ಶನ ಮಾಡಿ ಅಲ್ಲಿ ಆಶೀರ್ವಾದ ಪಡೆದು ಬಂದಿದೀವಿ ಅಂತ ಹೇಳ್ತಾರೆ. ಮುಕ್ಕೋಟಿಯಲ್ಲೇ ಇವತ್ತು
6 ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ. ನಮ್ ಕುರುಬ ಜನಾಂಗ ಏನ್ ಬಂದಿವತ್ತ ಆ ತಾಯಿನ ಬೇಡಿ ಅವ್ರ ಮನೆ ಬಾಗಿಲುಗಳಿಗೆಲ್ಲ ಪಾಪ ಇದೆಲ್ಲ ಯಾರೋ ಒಬ್ರು ಕೊಡೋ ದುಡ್ಡಲ್ಲಿ ಕೆಲಸ ಆಗೋದಲ್ಲ. ಎಲ್ಲರೂ 500 ರೂಪಾಯಿ, 1000, 5000, 10,000, 50,000, ಲಕ್ಷ ಅಕ್ಕಿ ಎಲ್ಲ ಕೊಡ್ಸಿದಾರೆ ಎಷ್ಟೋ ಜನಕ್ಕೆ. ಹೂವಿನ ಅಲಂಕಾರಕ್ಕೆ ಒಬ್ರು ದುಡ್ಡು ಕೊಟ್ಟವ್ರೆ, ಎಣ್ಣೆ ಯಾರೋ ತರಿಸ್ಕೊಟ್ಟವ್ರೆ. ನೆನ್ನೆ ಯಾರೋ ಮೈಸೂರಿಂದ ಪೋರ್ಟ್ ಮಾಡ್ತಾರೆ ಪಾಪ. ನಾನು ಆ ಶೆಟ್ಟಳ್ಳಿ ಹಿಂಗರಾಜನ ಹೋಗಿ ಬಂದ್ವಿ, 1.5 ಕ್ವಿಂಟಲ್ ಬೇಳೆ ಕೊಟ್ಟು. ಹಿಂಗೆಲ್ಲ ಎಲ್ಲಾರ ಸಹಕಾರದಿಂದ ನಡೆದಿದೆ. 1 ರೂಪಾಯಿ ಕೊಟ್ಟವರು ಅಷ್ಟೇ ಮಹತ್ವ, 1 ಕೋಟಿ ಕೊಟ್ಟವ್ರದ್ದು ಅಷ್ಟೇ ಮಹತ್ವ. ದೇವ್ರು ಮಾತ್ರ ಸಮಾನಾಂತರ ಎಲ್ಗೂ ನೋಡ್ತಾರೆ. ಯಾವ ದೇವ್ರು ನನಗೇನಾರ ಕೊಡಿ ಅಂತ ಕೇಳಲ್ಲ. ನನ್ನ ಹೆಸರಲ್ಲಿ ನೀವೆಲ್ಲ ಸೇರಿ ಪೂಜೆ ಪುರಸ್ಕಾರ ಮಾಡಿ ಒಂದು ಹಬ್ಬ ಮಾಡಿ ನೀವು ಎಲ್ರ ಜೊತೆಲಿ ನೋಡಿ ಎಷ್ಟು ಸಹಭೋಜನ ಎಲ್ರ ಯಾರು ನೀವು ಬನ್ನಿ ಊಟ ಮಾಡಿ, ಯಾರು ಊಟ ಮಾಡಿ, ಬನ್ನಿ ತಿಂಡಿ ಊಟ ಮಾಡಿ. ಇಷ್ಟು ಒಂದು ವಿಶ್ವಾಸ, ಈ ಒಂದು ವಾತಾವರಣನ ನಾವೆಲ್ಲೂ ನೋಡಕ್ ಸಾಧ್ಯ ಇಲ್ಲ. ಈ ಒಂದು ಸುಸಂದರ್ಭದಲ್ಲಿ ಇಂಥ ಜಾತಿಯಲ್ಲಿ ನಾವು ಹುಟ್ಟಿ ಇಷ್ಟೆಲ್ಲ ಒಂದ್ ಕೆಲಸ ಮಾಡಿದ್ದು ಎಲ್ರಿಗೂ ಖುಷಿ ಆಗ್ತಾ ಇದೆ. ಅದರಿಂದ ಎಲ್ರು ಸಂತೋಷ ಪಟ್ಕೊಂಡು ಹೋಗ್ಬೇಕು. ಆ ತಾಯಿ ಆಶೀರ್ವಾದ ಎಲ್ರ ಮೇಲೆ ನಿಮ್ಗೂ ಕೂಡ ಒಳ್ಳೇದಾಗಲಿ ಮೇಡಮ್. ಇಂಥ ಒಂದು ವಿಚಾರನ ಜನಕ್ಕೆ ಪ್ರಚಾರ ಮಾಡಕ್ ಹೋಗ್ತಾ ಇದ್ದೀರಾ. ದೇವ್ರು ನಿಮ್ಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಇಷ್ಟೊತ್ತು ನೀವು ಟೈಮ್ ಅಷ್ಟು ರಶಲ್ಲೂ ಬಂದು ಮಾತಾಡೋ ಟೈಮ್ ಕೊಟ್ಟು ಜನಗಳಿಗೊಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶ ನಮ್ದು. ಅಲ್ಲಿ ನೀರಿಗೆ ತೊಂದರೆ ಇರ್ತಾರೆ, ಇನ್ನೊಂದು ಕೇಳ್ತಾರೆ. ಪ್ರತಿಯೊಂದಕ್ಕೂ ಅನುಕೂಲ ಆಯ್ತು, ಪ್ರತಿಯೊಂದಕ್ಕೂ ಅನುಕೂಲ ಆಯ್ತು. ಎಲ್ಲಾ ತರದ್ದು. ಮೊದಲಾದ್ರೆ ಬೈಲಿಗೆ ಅಲ್ಲಿ ಇಲ್ಲಿ ಹೋಗಿರೋದು ಮೇಡಮ್. ಈ ಸಾರಿ ನಾವು ನಮ್ಗೆಲ್ಲ ಶೌಚಾಲಯ, ಮೂವಲ್ ಶೌಚಾಲಯವನ್ನು ಕೂಡ ಅದ್ ರೆಡಿ ಮಾಡಿ ಧನ್ಯವಾದ ಹೇಳ್ಬೇಕು ಸರ್. ಹೇಳ್ಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಉಲ್ಲೇಗಾಲ ಜನಕ್ಕೆ ನಾನು ಶನಿವಾರನೇ ಬಂದೆ. ಹಬ್ಬ ಶುರುವಾಗಿರೋದು ನಿನ್ನೆಯಿಂದ. 3 ದಿನ ಮುಂಚೆ ಬಂದ್ರೆ ಇಲ್ಲೆಲ್ಲ ದೀಪಾಲಂಕಾರ ಇದೆಲ್ಲ ಮಾಡಿದ್ರೆ ಗ್ರಾಮದ ಜನ ಎಲ್ಲ ಹೆಣ್ಮಕ್ಳೆಲ್ಲ ಅಲಂಕಾರ ಮಾಡ್ಕೊಂಡು ರೋಡಲ್ಲೆಲ್ಲ ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದು. ನಾವೇನಿದೀವೋ ನಮ್ಗಿಂತನೂ ಉಲ್ಲೇಗಾಲದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಸುತ್ತಮುತ್ತ ಭೂಮಿ ಸ್ವಾಮಿ ಬನ್ನಿ, ಸ್ವಾಮಿ ಇಲ್ಲ ಸ್ವಾಮಿ ಇಲ್ಲಿ ಕೂತ್ಕೊಳ್ಳಿ, ನೀರು ಈ ತರ ನೀವು ಪೆಂಡಲ್ ಹಾಕಿದೀವಲ್ಲ. ಯಾರು ನಮ್ ತೊಂದ್ರೆ ಆಯ್ತು, ಇದು ರೆಕಾರ್ಡ್ ಆಗಿದೆ ಮೇಡಮ್, ಇದನ್ನ ಹೇಳಿಸ್ಬೇಕು. ಯಾವ ತೊಂದ್ರೆ ಇಲ್ಲ, ಏನು ಇಲ್ಲ ಸ್ವಾಮಿ. ಆಮೇಲೆ ಈ ಸಾರಿ ಬೆಳಿಬೇಕು ಅಂತಿತ್ತಲ್ಲ ಬೆಳೆ, ಅದನ್ನು ಮುಂದೆ ತಗೊಳ್ಳೋಣ ಅಂದ್ರೆ. ಅದರಿಂದ ಈ ಕುರುಬ ಜನಾಂಗದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಆ ಉಲ್ಲೇಗಾಲ ಉತ್ಸವನ ಒಂದು ಆಶೀರ್ವಾದದಿಂದ ಉಲ್ಲೇಗಾಲದ ಗ್ರಾಮಗಳ ಜನಕ್ಕೆ ನಾ ಏನ್ ತಿಳ್ಕೊತೀನಿ ಅಂದ್ರೆ, ದೇವ್ರು ನಿಮ್ಗೆ ಇಂಥದೇ ಉದಾರ ಮನಸ್ಥಿತಿ ಕೊಡ್ಲಿ. ನಾವು ನೀವು ಅಣ್ಣ ತಮ್ಮಗಳಂಗ್ ಬದುಕೋಣ. ನಿಮ್ ಪ್ರೀತಿ ಸಹಕಾರ ಇದೇ ತರ ಇರ್ಲಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ. ನನಗೂ ನೋಡ್ಕೊಂಡ್ ಬಂದಲ್ಲ ನಾನು, ಖಂಡಿತ ಹೌದು ಮೇಡಮ್, ಹೌದು ಮೇಡಮ್, ಹೌದು. ಅಷ್ಟು ಜಾಗನ ಅವ್ರು ಬಿಟ್ಕೊಟ್ಟಿದ್ದಾರೆ ಅಂತ ಎಷ್ಟು ಖುಷಿ ಆಗುತ್ತೆ ಸರ್. ಬಹಳ ಅಲ್ವಾ? ಇಷ್ಟೊತ್ತು ನೀವು ಇಷ್ಟೊಂದು ತೊಂದರೆ ತಗೊಂಡು ಇಷ್ಟೆಲ್ಲ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಸ್ಬೇಕು, ಸಾಕಿಸ್ಕೋಬೇಕು. ಯಾಕೆ ತಲೆಗೆ ನಾನೆಲ್ಲ ಮಾಡ್ತೇನೆ. ಇಲ್ಲಿ ನೋಡಿ, ನನಗೆ ನಿಮ್ ನಂಬರ್ ಕಳಿಸಿ. ಆಯ್ತು ಸರ್, ಇದು ಧನ್ಯವಾದ ಸರ್. ಬೆಂಗಳೂರು BMT